ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂಥ ಈ ಒಂದು ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆಂದು ವಾಗ್ದಾನ ಮಾಡಿರುವಂಥ ದೇವರ ಸಾನ್ನಿಧ್ಯವನ್ನು ಈ ಬೆಳಗಿನ ಜಾವದಲ್ಲಿ ನಮ್ಮ ಮಧ್ಯದಲ್ಲಿ ಅನುಭವಿಸುವುದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ನಮ್ಮ ಜೀವಿತವನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು, ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪರಿಶುದ್ಧನಾದ ದೇವರನ್ನು ಆರಾಧಿಸುವಾಗ ನಮ್ಮ ಜೀವಿತದಲ್ಲಿ ಪರಿಶುದ್ಧನಾದ ದೇವರನ್ನು ಆರಾಧಿಸುವುದಕ್ಕೆ ಅಡ್ಡಿಯಾಗಿರುವಂತಹ ಎಲ್ಲ ವಿಧವಾದಂಥ ಪಾಪಮಯಗಳನ್ನು, ಎಲ್ಲ ರೀತಿಯ ಕಲ್ಮಶಗಳನ್ನು ನಾವು ತೆಗೆದುಹಾಕಿ ನಮ್ಮನ್ನೇ ದೇವರ ಸನ್ನಿಧಾನದಲ್ಲಿ ಪ್ರತಿಷ್ಠಿಸಿ ಪ್ರಾರ್ಥನೆ ಮಾಡೋಣ. ಪೌಲನು ಹೇಳುವ ರೀತಿಯಲ್ಲಿ, ನನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ಹೇಳಿದರೆ ನನ್ನನ್ನು ನಾನೇ ಮೋಸಗೊಳಿಸುತ್ತೇನೆ ಎಂಬುದಾಗಿ. ಕಳೆದ ಒಂದು ವಾರ ನಮ್ಮ ಜೀವಿತದಲ್ಲಿ ಅನೇಕ ಪಾಪ ಸ್ವಭಾವಗಳು ನಮ್ಮನ್ನು ಹಾದು ಹೋಗಿದೆ. ನಾವು ತಿಳಿದೆಯೋ ನಮ್ಮ ನೋಟದಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಒಡನಾಟದಲ್ಲಿ ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಅನೇಕ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ದೇವರು ಇಟ್ಟಿರುವಂಥ ಆ ಒಂದು ಮೇರೆಯನ್ನು ನಾವು ಮೀರಿ ಹೋಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಒಂದು ನಿಮಿಷ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಮಾಡಿರುವಂಥ ಅನೇಕ ಕಾರ್ಯಗಳನ್ನು ನಾವು ಮರೆತು ಹೋಗಿದ್ದೇವೆ. ನಾವು ಹೇಳಿದಂಥ ಅನೇಕ ಕಾರ್ಯಗಳನ್ನು, ನಾವು ನೋಡಿದಂಥ ಅನೇಕ ಕಾರ್ಯಗಳನ್ನು ನಾವು ಮರೆತು ಹೋಗಿದ್ದೇವೆ. ಆದರೆ ದೇವರ ಸನ್ನಿಧಾನದಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣಲ್ಪಡುವುದರಿಂದ ಈ ಬೆಳಗಿನ ಜಾವದಲ್ಲಿ ಪರಿಶುದ್ಧನಾದ ದೇವರನ್ನು ಆರಾಧಿಸುವುದಕ್ಕೆ ಮುಂಚಿತವಾಗಿ ನಮ್ಮ ಜೀವಿತವನ್ನು ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿಪಡಿಸುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯಾರು ಪಾಪಗಳನ್ನು ಒಪ್ಪಿಕೊಳ್ಳುತ್ತಾರೋ ಅವರಿಗೆ ದೇವರ ಕರುಣೆ ಸಿಗ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಈ ಬೆಳಗಿನ ಜಾವದಲ್ಲಿ ಒಂದು ನಿಮಿಷ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ಈ ಆಗಸ್ಟ್ ತಿಂಗಳಿನ 3ನೆಯ ಭಾನುವಾರ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನೀವು ಮಾಡಿದ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ, ನಿಮ್ಮ ಮಕ್ಕಳಾದ ನಮ್ಮನ್ನು ಕರ್ತನೆ ಬರಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ.
ಇಂದಿನ ಆರಾಧನೆಯನ್ನು ಕರ್ತನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪರಿಶುದ್ಧನಾದ ದೇವರನ್ನ ಪರಿಶುದ್ಧತೆಯಲ್ಲಿ ಆರಾಧಿಸುವಂತೆ ನಿನ್ನ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮನ್ನು ಆರಾಧಿಸುವುದಕ್ಕೆ ಅಡ್ಡಿಯಾಗಿರುವಂಥ ಎಲ್ಲ ಪಾಪ ಕಲ್ಮಶಗಳನ್ನು ನಮ್ಮ ತೊಳೆದು ನಮ್ಮನ್ನು ಶುದ್ಧಿಪಡಿಸು ಎಂಬುದಾಗಿ ನಿಮ್ಮ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ ಈ ನಮ್ಮ ಪಟ್ಟಣದಲ್ಲಿ ನಡೆಯುವಂಥ ಎಲ್ಲ ಆರಾಧನೆಗಳನ್ನು, ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಆರಾಧನೆಗಳನ್ನು, ನಮ್ಮ ದೇಶದಲ್ಲಿ ನಡೆಯುವಂಥ ಎಲ್ಲ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಇದ್ದೇವೆ. ಹೌದು ಕರ್ತನೆ, ಮನೆಗಳಲ್ಲಿ, ಆಲಯಗಳಲ್ಲಿ ಕರ್ತನೆ ಜನರು ಒಟ್ಟಾಗಿ ಸೇರಿ ನಿಮ್ಮನ್ನು ಆರಾಧಿಸುವಂಥ ಈ ಒಂದು ದಿನ ದೇವರೇ ಪರಲೋಕವು ಸಂತೋಷಿಸುವಂಥ ದಿನವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ವಿವಿಧ ಮಾಧ್ಯಮಗಳ ಮೂಲಕವಾಗಿ ನಿಮ್ಮನ್ನು ಆರಾಧಿಸುವಂಥವರು, ವಿವಿಧ ಮಾಧ್ಯಮಗಳ ಮೂಲಕವಾಗಿ ನಿಮ್ಮ ಸುವಾರ್ತೆಯನ್ನು ಪ್ರಸಂಗಿಸುವಂಥ ಕರ್ತನೆ ಎಲ್ಲ ಪ್ರಸಂಗಗಳು ಕರ್ತನೆ ಅದು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದ ಪಾದಿಯಲ್ಲಿ 30ರಷ್ಟು 60ರಷ್ಟು ಫಲ ಕೊಡುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ದಾವತಿ ಈ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಕರ್ತನೆ ನಾವು ಪ್ರಾರಂಭಿಸುವರಾಗಿದ್ದೇವೆ. ಈ ಆರಾಧನೆಯ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ಬೆಳಗಿನ ಜಾವದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮನ್ನು ಬರಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ದೇವ, ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು, ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ದೇವ, ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ಹೌದು ಪ್ರಿಯ ದೇವರ ಮಕ್ಕಳೇ, ನಾವು ಆರಾಧಿಸುವಂಥ ದೇವರ ನಾಮವು ಅದನ್ನು ಮಾನಸಿಕವಾಗಿರುವಂಥ ಮಾತುಗಳಿಂದ ವಿವರಿಸುವುದಕ್ಕೆ ಅಸಾಧ್ಯವಾಗಿರುವಂಥದ್ದಾಗಿದೆ. ಈ ಶ್ರೇಷ್ಠವಾದಂಥ ದೇವರನ್ನು ನಾವು ಹಾಡುಗಳ ಮೂಲಕ ಹಾಡಿ ದೇವರನ್ನು ನಾವು ಮಹಿಮೆಪಡಿಸೋಣ. ದೇವ, ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ, ನಿನ್ನ ನಾಮ ದೊಡ್ಡದು, ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ದೇವ, ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ, ನಿನ್ನ ನಾಮ ದೊಡ್ಡದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ದೇವ, ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ, ನಿನ್ನ ನಾಮ ಮಹಿಮೆಯೊಳಿನು ಇರುತ್ತೀ, ನಿನ್ನ ರಾಜವ ನೀನಾಳುತ್ತೀ. ಮಹಿಮೆಯೊಳಿನು
ಶ್ರೇಷ್ಠವು. ದೇವ ನಿನ್ನ ಇಮ್ಮಾನುವೇಲ್ ನಿನ್ನ ನಾಮವು. ದೇವ ಸಾನ್ನಿಧ್ಯವ ತಂದಿತು. ಇಮ್ಮಾನುವೇಲ್ ನಿನ್ನ ನಾಮವು. ದೇವ ಸಾನ್ನಿಧ್ಯವ ತಂದಿತು. ದೇವ ನಾಮ ದೂರ ಇರಲು ಈ ನಾಮ ನೀನು ಹೊಂದಿದೆ. ದೇವ ನಾಮ ದೂರ ಇರಲು ಈ ನಾಮ ನೀನು ಹೊಂದಿದೆ. ದೇವ ನಿನ್ನ ನಾಮ ದೊಡ್ಡದು. ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ನಾಮ ಹಾಡಿ ಪಾಡುವೆ ಸ್ತೋತ್ರಕ್ಕೆ ಯೋಗ್ಯವಾದದು. ನಾಮ ಹಾಡಿ ಪಾಡುವೆ ಸ್ತೋತ್ರಕ್ಕೆ ಯೋಗ್ಯವಾದದು. ದೇವ ನಿನ್ನ ನಾಮ ದೊಡ್ಡದು. ಹಲ್ಲೆಲೂಯ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ನಿನ್ನಾಮವ ಹಾಡಿ ಪಾಡುವೆ ಸ್ತೋತ್ರಕ್ಕೆ ಯೋಗ್ಯವಾದದ್ದು. ಇಡೀ ಪ್ರಪಂಚದಲ್ಲಿ ಸ್ತುತಿಸಲ್ಪಡುವುದಕ್ಕೆ ಯೋಗ್ಯವಾಗಿರುವಂಥ ಒಂದೇ ಒಂದು ನಾಮ, ಅದು ನಮ್ಮ ಯೇಸುವಿನ ನಾಮ. ನಾನು ಸಾಧಾರಣವಾಗಿ ಹೇಳುವ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಪಡಕೊಂಡಿರುವಂತಹ ಅತ್ಯಂತ ಶ್ರೇಷ್ಠವಾದಂತಹ, ಅತ್ಯಂತ ಬೆಲೆ ಕಟ್ಟಲಾಗದೇ ಇರುವಂತಹ ಒಂದು ಆಶೀರ್ವಾದ ಅದೇನೆಂಬುದಾಗಿ ನಾವು ನೋಡುವಾಗ ಈ ದೇವರನ್ನು ಕಂಡುಕೊಂಡಿರುವಂಥದ್ದು. ನಮ್ಮ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶದಲ್ಲಿ ನಾವು ಬೆರಳೆಣಿಕೆಯಲ್ಲಿ ಎಣಿಸಬಹುದಾದಂಥ ಒಂದು ಜನಸಂಖ್ಯೆ ಮಾತ್ರ ಈ ಸತ್ಯದೇವರನ್ನು ಕಂಡುಕೊಂಡಿದ್ದೇವೆ. ಈ ಲೋಕದಲ್ಲಿ ನಮಗೆ ಸಿಕ್ಕುವಂತಹ ಭೌತಿಕವಾದಂಥ ಯಾವ ಆಶೀರ್ವಾದಗಳು ನಾವು ಕಂಡುಕೊಂಡಿರುವಂಥ ದೇವರಿಗೆ ಹೋಲಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯೇಸು ಸ್ವಾಮಿ ಹೇಳಿದಂಥ ಒಂದು ಸಾಮ್ಯದಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದಿಸಿಕೊಂಡರೆ, ಇಡೀ ಲೋಕವನ್ನು, ಅದನ್ನು ನಾವು ಈ ಒಂದು ವಿ ಕೆನಾಟ್ ಇಮ್ಯಾಜಿನ್. ಯಾಕಂದರೆ ಇವತ್ತು ಪ್ರಪಂಚದಲ್ಲಿ ಬೆರಳಡಿಕೆಯಲ್ಲಿ ಐಶ್ವರ್ಯವಂತರಿದ್ದಾರೆ. ಆದರೆ ದೇವರ ವಾಕ್ಯ ಹೇಳುವಂಥದ್ದು, ಒಬ್ಬ ವ್ಯಕ್ತಿ, ಒಂದು ದೇಶವಲ್ಲ, ಒಂದು ಕುಟುಂಬವಲ್ಲ, ಒಂದು ರಾಜ್ಯವಲ್ಲ, ಒಬ್ಬ ವ್ಯಕ್ತಿ, ಎ ಇಂಡಿವಿಜುವಲ್, ನಾನು ಎಂಬುವಂಥ ಒಬ್ಬ ವ್ಯಕ್ತಿ, ಇಡೀ ಲೋಕ ನನ್ನ ಕೈಯಲ್ಲಿ ಇದ್ರೇನು, ಅಂದರೆ ಇಡೀ ಲೋಕದ ಆಸ್ತಿ ನನ್ನ ಕೈಯಲ್ಲಿ ಇದ್ದರೆ ನನ್ನ ಆತ್ಮ ನಷ್ಟವಾದರೆ ಅದರಿಂದ ನನಗೇನು ಪ್ರಯೋಜನ? ಪ್ರಿಯ ದೇವರ ಮಕ್ಕಳೇ, ಪ್ರತಿಯೊಬ್ಬರೂ ಆಶೀರ್ವಾದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರೇ. ಆಶೀರ್ವಾದ ಎಂಬುದಾಗಿ ನಾವು ನೋಡುವಾಗ ಭೌತಿಕವಾದಂಥ ಆಶೀರ್ವಾದ. ಆದರೆ ಈ ಒಂದು ಶ್ರೇಷ್ಠವಾದಂಥ ಆಶೀರ್ವಾದವನ್ನು ನಾವು ಮರೆಯಬಾರದು. ಯಾಕೆಂದರೆ ದೇವರನ್ನು ಕಂಡುಕೊಂಡಿರುವಂಥದ್ದೇ ನಮ್ಮ ಜೀವಿತದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಆಶೀರ್ವಾದ. ಇಲ್ಲಿ ಹಾಡುಗಾರನು ಹೇಳ್ತಾ ಇದ್ದಾನೆ, ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾದದ್ದು. ಸತ್ಯವೇದದಲ್ಲಿ ಹೇಳುವಂಥದ್ದು, ನನ್ನ ನಾಮವನ್ನಲ್ಲದೆ ನೀವು ಬೇರೆ ಯಾವ ನಾಮಗಳನ್ನು ಉಚ್ಚರಿಸಬಾರದು ಎಂಬುದಾಗಿ.
ಈ ದೇವರನ್ನು ಕಂಡುಕೊಂಡು ಈ ದೇವರ ಮಕ್ಕಳಾಗಿ ಮಾರ್ಪಟ್ಟಿರುವಂಥ ನಾವು ನಿಜವಾಗಲೂ ಪ್ರಿಯರೇ ಭಾಗ್ಯವಂತರು. ಸತ್ಯವೇದಾನುಸಾರವಾಗಿ ನಾವು ಹೇಳುವಾಗ ನಾವು ಧನ್ಯರು. 1ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಧನ್ಯರು 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 ಎಂಬುವಂಥ ಪದ ಬರೆಯಲ್ಪಟ್ಟಿದೆ. ಯಾರು ಧನ್ಯರು, ಯಾರು ಆಶೀರ್ವದಿಸಲ್ಪಟ್ಟರು ಎಂಬುದಾಗಿ ನಾವು ನೋಡುವಾಗ ಜಗದೋತ್ಪತ್ತಿಗೆ ಮುಂಚಿತವಾಗಿ ದೇವರು ನನ್ನನ್ನ ಕಂಡದ್ದರ ಫಲವಾಗಿ ಇವತ್ತು ನೀನು ನಾನು ಈ ಸತ್ಯ ದೇವರನ್ನ ಆರಾಧಿಸ್ತಾ ಇದ್ದೇವೆ. ವಿ ಆರ್ ಸೋ ಬ್ಲೆಸ್ಡ್ ಪೀಪಲ್. ನಮ್ಮಷ್ಟು ಆಶೀರ್ವದಿಸಲ್ಪಟ್ಟಂಥ ಜನಾಂಗ ಈ ಲೋಕದಲ್ಲಿ ಯಾರೂ ಇಲ್ಲ. ಯಾರು ಯೇಸು ಸ್ವಾಮಿಯನ್ನು ಕಂಡುಕೊಂಡಿರುತ್ತಾರೆ, ಯಾರು ಯೇಸುವಿನ ಮಕ್ಕಳಾಗಿರುತ್ತಾರೆ, ಅವರಷ್ಟು ಭಾಗ್ಯವಂತರು ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಆ ಭಾಗ್ಯಾವಸ್ಥೆಗೆ ದೇವರು ನಮ್ಮನ್ನು ಕರೆದಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಈಗ ನಾವು ಒಂದು ಇಂಗ್ಲೀಷ್ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆ ಪಡಿಸೋಣ. ಒಂದು ಇಂಗ್ಲೀಷ್ ಹಾಡಿನ ಕೆಲವು ಈ ಲೀಡತ್ ಮೀ ಓ ಬ್ಲೆಸ್ಡ್ ಥಾಟ್ ಎಂಬ ಇಂಗ್ಲೀಷ್ ಹಾಡನ್ನು ಹಾಡಿ ನಾವು ದೇವರನ್ನು ಆರಾಧಿಸೋಣ. He
Amen. He leadeth me, he leadeth me. By his own hand he leadeth me. His faithful follower I would be, for by his hand he leadeth me. ಆತನು ನನ್ನನ್ನು ನಡೆಸುತ್ತಾನೆ. ಕೀರ್ತನೆಗಳಲ್ಲಿ ನಾವು ನೋಡುವಂಥದ್ದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ಎಂಬುದಾಗಿ. ಈ ಶ್ರೇಷ್ಠನಾದಂಥ ದೇವರು ನಮ್ಮ ಸಂಗಡ ಇರುವಾಗ ನಾವು ಭಯಪಡುವಂಥ ಅವಶ್ಯಕತೆ ಇರುವುದಿಲ್ಲ. ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಇಫ್ ಗಾಡ್ ಈಸ್ ವಿತ್ ಅಸ್, ಹೂ ಕ್ಯಾನ್ ಎಗ್ನೆಸ್ಟ್ ಅಸ್? ಪ್ರಿಯ ದೇವರ ಮಕ್ಕಳೇ, ಈ ಆರಾಧನೆಯಲ್ಲಿ ಮತ್ತೊಂದು ಆವೃತ್ತಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಓದುವಂಥ ಕೀರ್ತನೆಗಳು 124, ಸ್ಯಾಮ್ಸ್ 124. ವಾಕ್ಯ ಪ್ರತ್ಯುತ್ತರವಾಗಿ ಓದಿ ದೇವರನ್ನು ಆರಾಧಿಸೋಣ. ಸ್ಯಾಮ್ಸ್ 124. ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲರೇ ಹೇಳಲಿ. ನಿಶ್ಚಯವಾಗಿ ಅವರು ಕೋಪದಿಂದ ಉರಿಗೊಂಡು ನಮ್ಮನ್ನು ಜೀವ ಸಮೇತ ನುಂಗಿ ಬಿಡುತ್ತಿದ್ದರು. ಮೀರಿದ ಪ್ರವಾಹವು ನಮ್ಮನ್ನ ಮುಳುಗಿಸಿ ಬಿಡುತ್ತಿತ್ತು. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಹಲ್ಲೆಲೂಯಾ. ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲರೇ ಹೇಳಲಿ. ಅದರ ಕೊನೆಯ ವಾಕ್ಯ, ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು. ದಾವೀದನು ಹೇಳುವಂಥದ್ದು, ಕೆಲವರು ರಥಬಲಗಳಲ್ಲಿ, ಕೆಲವರು ಅಶ್ವಬಲಗಳಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಇಂದು ನಾವು ಓದಿದ ದೇವರ ವಾಕ್ಯ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಅನುಭವದಿಂದ ನಾವು ಅನುಭವಿಸಿರುವಂತಹ ಒಂದು ಕೀರ್ತನೆಯಾಗಿರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ನಾವು ಆಗಿರುವಂತಹ ಜಾಗದಲ್ಲಿ ಒಂದು ನಿಮಿಷ ಯೋಚನೆ ಮಾಡಿ ನೋಡೋಣ. ಯೆಹೋವನು ನಮಗಿಲ್ಲದಿದ್ದರೆ, ಅಥವಾ ಯೇಸು ಸ್ವಾಮಿ ನಮ್ಮ ಸಂಗಡ ಇಲ್ಲದೆ ಹೋಗಿದ್ದರೆ ಇಂದು ನನ್ನ ಗತಿ ಏನಾಗುತ್ತಿತ್ತು? ಈ ಯೇಸು ಸ್ವಾಮಿಯನ್ನ ನನ್ನ ಜೀವಿತದಲ್ಲಿ ನಾನು ಕಂಡುಕೊಳ್ಳದೆ ಹೋಗಿದ್ದರೆ ಇವತ್ತು ನಾನು ಏನಾಗುತ್ತಿದ್ದೆ? ಈ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಪ್ರವೇಶ ಮಾಡದೆ ಹೋಗಿದ್ದರೆ ಇಂದು ನನ್ನ ಪರಿಸ್ಥಿತಿ ಏನಾಗುತ್ತಿತ್ತು? ಈ ಯೇಸು ಸ್ವಾಮಿ ನನ್ನನ್ನು ಪ್ರೀತಿ ಮಾಡದೆ ಹೋಗಿದ್ದರೆ ಇವತ್ತು ನಾನು ಎಲ್ಲಿರುತ್ತಿದ್ದೆ? ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಕೇಳಬೇಕಾಗಿರುವಂಥ ಒಂದು ಪ್ರಶ್ನೆ, ಯೆಹೋವನು ನನ್ನಲ್ಲಿ ಇಲ್ಲದಿದ್ದರೆ, ಯೆಹೋವನು ನನಗಿಲ್ಲದಿದ್ದರೆ ನನ್ನ ಗತಿ ಏನಾಗುತ್ತಿತ್ತು ಎಂಬುದಾಗಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ದಾವೀದನು ಹೇಳುವಂಥದ್ದು, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ. ಅದೇ ದಾವೀದನು 27ನೇ ಕೀರ್ತನೆಯಲ್ಲಿ ಹೇಳುವಂಥದ್ದು, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು ಎಂಬುದಾಗಿ. ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು.
ನನಗೆ ಚತುರಂಗ ಬಲವು ಯುದ್ಧ ಸನ್ನದ್ಧರಾಗಿ ನಿಂತರೂ ಭರವಸವುಳ್ಳವನಾಗಿಯೇ ಇರುವೆನು ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ನನ್ನ ಶಬ್ದವನ್ನು ಕೇಳುವಂಥ ನನ್ನ ಪ್ರಿಯ ದೇವ ಜನರೇ, ದೇವರೊಟ್ಟಿಗೆ ನಾವು ಒಂದು ನಿಮಿಷ ಯೋಚನೆ ಮಾಡೋಣ. ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು? 8ನೇ ವಾಕ್ಯದಲ್ಲಿ ದಾವೀದನು ಹೇಳುವಂಥದ್ದು, ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು ಎಂಬುದಾಗಿ. ರಕ್ಷಿಸಲ್ಪಡುವುದಕ್ಕೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟಿರುವಂತಹ ಒಂದೇ ಒಂದು ನಾಮ, ಅದು ಯೇಸುವಿನ ನಾಮವಾಗಿದೆ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಾವು ಕಂಡುಕೊಂಡಿರುವಂತಹ, ನಾವು ಅನುಭವಿಸಿರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಆಶೀರ್ವಾದ ನಮ್ಮ ದೇವರನ್ನ ಕಂಡುಕೊಂಡಿರುವಂಥದ್ದು. ನಾವು ನಮ್ಮ ದೇವರನ್ನ ಕಂಡುಕೊಂಡಿರುವಂಥದ್ದು ಅನ್ನುವುದಕ್ಕಿಂತ ಬದಲಾಗಿ ದೇವರು ನನ್ನನ್ನ ನಿನ್ನನ್ನ ಕಂಡುಕೊಂಡಿರುವಂಥದ್ದು. ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, ನೀವು ನನ್ನನ್ನು ಹಾರಿಸಿ ತೆಗೆದುಕೊಂಡಲಿಲ್ಲ, ನಾನು ನಿಮ್ಮನ್ನು ಹಾರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇಸ್ರಾಯೇಲ್ ಜನಾಂಗದೊಟ್ಟಿಗೆ ಯಾವ ಸಂಬಂಧವಿಲ್ಲದೆ ಇದ್ದಂಥ ಕಾಡು ಬಳ್ಳಿಗಳಾಗಿದ್ದಂಥ ನಮ್ಮನ್ನ ಯೇಸು ಕ್ರಿಸ್ತನ ಪ್ರೀತಿಯ ಮೂಲಕ, ಯೇಸು ಕ್ರಿಸ್ತನ ತ್ಯಾಗದ ಮರಣದ ಮೂಲಕ ಆತನು ನಮ್ಮನ್ನ ಒಂದುಗೂಡಿಸಿರುವಾಗ, ಸತ್ಯವೇದದಲ್ಲಿ ಹೇಳುವಂಥ ರೀತಿಯಲ್ಲಿ ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಈ ರೀತಿಯಾಗಿ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವಾಗ ದೇವರಿಗೆ ಅದರದೇ ಆದ ಉದ್ದೇಶವಿದೆ. ಆ ಉದ್ದೇಶವೇನೆಂಬುದನ್ನು ಯೋಹಾನನ ಸುವಾರ್ತೆಯಲ್ಲಿ ಯೋಹಾನನು ಸ್ಪಷ್ಟವಾಗಿ ಬರೀತಾ ಇದ್ದಾನೆ. ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವಂತಹ ಉದ್ದೇಶ ನಾವು ಫಲವನ್ನು ಕೊಡುವಂಥವರಾಗಿರಬೇಕು ಎಂಬುದಾಗಿ. ಕ್ರೈಸ್ತ ಜೀವಿತ ಫಲಗಳನ್ನು ಕೊಡುವಂಥ ಜೀವಿತವಾಗಿರಬೇಕು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತ ಫಲಭರಿತವಾದಂಥ ಜೀವಿತವಾಗಿದ್ದೀಯಾ? ಈ ಒಂದು ಪ್ರಶ್ನೆಯನ್ನ ನಾವು ನಿರಂತರವಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇರಬೇಕು. ಯೇಸು ಸ್ವಾಮಿ ನಮ್ಮನ್ನ ಈ ಲೋಕದಲ್ಲಿ ಹಾಕಿಟ್ಟಿರುವಂಥದ್ದು ಕೇವಲ ಭೌತಿಕವಾದ ಆಶೀರ್ವಾದಗಳನ್ನು ಅನುಭವಿಸಿ ನಮ್ಮ ಜೀವಿತವನ್ನು ಕೊನೆಗಾಣಿಸುವುದಕ್ಕೋಸ್ಕರವಾಗಿ ಅಲ್ಲ. ಯೇಸು ಸ್ವಾಮಿ ಕಾಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಂಥದ್ದು ಈ ಲೋಕದಲ್ಲಿ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ಬದಲಾಗಿ ಪಾಪದಲ್ಲಿ, ಅಂಧಕಾರದಲ್ಲಿ, ಸೈತಾನನಿಗೆ ಅಧೀನರಾಗಿ ನರಕದ ಮಾರ್ಗದಲ್ಲಿ ಹೋಗುತ್ತಿದ್ದಂಥ ನಮ್ಮನ್ನ ಯೇಸು ಸ್ವಾಮಿ ತನ್ನ ಕಾಲ್ವಾರಿಯ ಶಿಲುಬೆಯ ಮೂಲಕ ನಮ್ಮನ್ನ ಪ್ರೀತಿ ಮಾಡಿ ನಿನಗೋಸ್ಕರ ನನಗೋಸ್ಕರ ತನ್ನ ಅಮೂಲ್ಯವಾದ ರಕ್ತವನ್ನು ಕೊಟ್ಟಂತ ಮೂಲ ಉದ್ದೇಶ, ನೀನು ನಾನು ಪರಲೋಕಕ್ಕೆ ಬಾಧ್ಯಸ್ಥರಾಗಬೇಕೆಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು? ನಮ್ಮ ಜೀವಿತವನ್ನು ನಾವು ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳೋಣ. 6ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. ಹಲ್ಲೆಲೂಯ. ಇಲ್ಲಿ ಸ್ಪಷ್ಟವಾಗಿ ದಾವೀದನು ಹೇಳ್ತಾ ಇದ್ದಾನೆ, ನಾವು ಯೆಹೋವನಿಗೆ ಕೊಂಡಾಡುವುದಕ್ಕೆ ದೇರ್ ಇಸ್ ಎ ರೀಸನ್ ಟು ವರ್ಷಿಪ್ ಗಾಡ್. ನಾವು ದಿನ ಪ್ರತಿ ದೇವರನ್ನ ಸ್ತುತಿಸುವುದಕ್ಕೆ, ದಿನಂಪ್ರತಿ ದೇವರನ್ನು ಆರಾಧಿಸುವುದಕ್ಕೆ ಕಾರಣ ಉಂಟು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಆತನು ನಮ್ಮನ್ನ, ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಯೋಬನ ಪುಸ್ತಕದಲ್ಲಿ ನಾವು ನೋಡುವಂಥದ್ದು, ಸೈತಾನನು ದೇವರೊಟ್ಟಿಗೆ ಮಾತನಾಡಿದ ಸಂದರ್ಭದಲ್ಲಿ ಯೋಬನನ್ನ ಸ್ವಲ್ಪ ದಿನದ ಮಟ್ಟಿಗೆ ದೇವರು ಸೈತಾನನ ಕರಗಳಿಗೆ ಒಪ್ಪಿಸಿಕೊಟ್ಟ. ಯಾಕೆಂದ್ರೆ ದೇವರಿಗೆ ಗೊತ್ತಿತ್ತು ಈ ವಿಲ್ ಸ್ಟ್ಯಾಂಡ್. ಅದೇ ಸಂದರ್ಭದಲ್ಲಿ
ಪೇತ್ರನ ವಿಚಾರದಲ್ಲಿ ಬರುವಂತ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಯೇಸು ಸ್ವಾಮಿ ಹೇಳುವಂಥದ್ದು, ಸಿಮೋನನೇ, ಸೈತಾನನು ಗೋಧಿ ಹಾಗೆ ನಿನ್ನನ್ನು ಹೊನೆಯಬೇಕೆಂದು ನನ್ನಲ್ಲಿ ಕೇಳಿಕೊಂಡಾಗ ನಿನ್ನ ನಂಬಿಕೆ ಕುಂದಿ ಹೋಗುತ್ತದೆ ಎಂಬುದಾಗಿ ನಾನು ಅದಕ್ಕೆ ಅವಕಾಶ ಕೊಡಲಿಲ್ಲ ಎಂಬುದಾಗಿ. ಇಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ, ಶತ್ರುಗಳ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. ಆದುದರಿಂದಲೇ 8ನೇ ವಾಕ್ಯದಲ್ಲಿ ದಾವೀದನು ಹೇಳುವಂಥದ್ದು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು ಎಂಬುದಾಗಿ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯವಾಗಿರುವಂಥ ಒಂದು ಕಾರ್ಯವಾಗಿದೆ. ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವಂಥದ್ದು ನಾವು ಫಲಗಳನ್ನು ಕೊಡುವಂಥವರಾಗಿರಬೇಕು ಎಂಬುದಾಗಿ. ಈ ದಿನದ ದೇವರ ವಾಕ್ಯ ಜ್ಞಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಶೀರ್ಷಿಕೆ ಅರ್ಥಪೂರ್ಣವಾದ ಜೀವಿತವನ್ನು ಮಾಡುವಂಥದ್ದು, ಅರ್ಥಪೂರ್ಣವಾದಂಥ ಜೀವಿತವನ್ನು ಜೀವಿಸುವಂಥದ್ದು. ಸತ್ಯವೇದ ಹೇಳ್ತಾ ಇದೆ, ಮನುಷ್ಯನ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗ ಹತ್ತಿಸಿ ಹೋಗ್ತದೆ, ನಾವು ಹಾರಿ ಹೋಗ್ತೇವೆ ಎಂಬುದಾಗಿ. 70 ವರ್ಷದ ನಮ್ಮ ಜೀವಿತವನ್ನು ನಾವು 3 ಭಾಗಗಳಾಗಿ ವಿಂಗಡಿಸಬಹುದು. ಪ್ರಿಯ ದೇವರ ಮಕ್ಕಳೇ, ಪ್ರಾರಂಭದ 15 ವರ್ಷ, 16ರಿಂದ 50 ವರ್ಷ, 50ರಿಂದ 70 ವರ್ಷ. ನಾವು ದೇವರಿಗೆ ಫಲಭರಿತವಾದ ಜೀವಿತವನ್ನು ಜೀವಿಸಬೇಕಾಗಿರುವಂಥದ್ದು ಪ್ರಾರಂಭದಿಂದ ಕೊನೆಯ ತನಕ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾವುದೇ ಒಂದು ಗಿಡ ಅದು ಫಲವನ್ನು ಕೊಡುವಂಥದ್ದು ಅದರ ಮಧ್ಯಭಾಗದಲ್ಲಿ. ನಮ್ಮ ಮಧ್ಯಭಾಗದಲ್ಲಿ ನಮ್ಮ ಜೀವಿತ ದೇವರಿಗೆ ಯಾವ ರೀತಿ ಫಲಭರಿತವಾಗಿದೆ ಎಂಬುವಂಥದ್ದನ್ನು ಅವಲೋಕಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಪ್ರಿಯ ದೇವರ ಮಕ್ಕಳೇ, ಪ್ರತ್ಯೇಕವಾಗಿ ಈ ಒಂದು ಕಾಲಘಟ್ಟಗಳಲ್ಲಿ ನಾವು ಜೀವಿಸುತ್ತಿರುವಂಥ ಈ ಒಂದು ಕಾಲಘಟ್ಟದಲ್ಲಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತವನ್ನು ಅತ್ಯಂತ ಜಾಗರೂಕತೆಯಿಂದ ಅದನ್ನು ನಡೆಸಿಕೊಂಡು ಹೋಗಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ವಿ ಆರ್ ಲಿವಿಂಗ್ ಇನ್ ದ ಸಿನ್ಫುಲ್ ನೇಚರ್. ನಾವು ಜೀವಿಸುವಂಥದ್ದು ಪಾಪಮಯವಾದಂತಹ ಒಂದು ಪರಿಸ್ಥಿತಿಗಳ ನಡುವೆ. ಹೀಗಿರುವಾಗ ದೇವರ ಮಕ್ಕಳಾಗಿರುವಂಥ ನಾವು ಯಾವ ರೀತಿಯಾಗಿ ಒಂದು ಅರ್ಥಪೂರ್ಣವಾದಂಥ ಜೀವಿತವನ್ನು ಜೀವಿಸಬಹುದು ಎಂಬುದರ ಕುರಿತಾಗಿ ಇವತ್ತು ನಾವು ಧ್ಯಾನ ಮಾಡುವುದಕ್ಕಿದ್ದೇವೆ. ಪ್ರಾರಂಭದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥ ಒಂದು ವಾಕ್ಯ ನಮ್ಮೆಲ್ಲರಿಗೂ ಸುಪರಿಚಿತವಾಗಿದೆ. ಪ್ರಿಯರೇ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಎಲ್ಲ ಪಾಪವನ್ನು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಇಲ್ಲಿ ಇಬ್ರಿಯ ಬರಹಗಾರನು ಅಥವಾ ದೇವರ ಪವಿತ್ರಾತ್ಮನು ನಮ್ಮನ್ನು ಎಚ್ಚರಿಕೆ ಪಡಿಸುವಂತಹ ಒಂದು ವಾಕ್ಯ ಪ್ರಯೋಗ, ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಪ್ರಿಯ ದೇವಜನರೇ, ಪ್ರತಿ ಮನುಷ್ಯನಿಗೆ, ಪ್ರತಿ ದೇವರ ಮಗನಿಗೆ, ಪ್ರತಿ ದೇವರ ಮಗಳಿಗೆ ದೇವರು ಒಂದು ಸ್ಥಿರವಾದಂಥ ಓಟವನ್ನು, ಒಂದು ನೇಮಕವಾದ ಓಟವನ್ನು ಆತನು ಸ್ಥಿರಪಡಿಸಿದ್ದಾನೆ. ಒಂದು ಚಿಕ್ಕ ಕತೆ. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ. ರಾಜನಿಗೆ ಒಬ್ಬ ಮಗಳಿದ್ಲು.
ಆ ಮಗಳಿಗೆ ವಿವಾಹ ಪ್ರಾಯವಾದಾಗ ಆ ಮಗಳನ್ನು ವಿವಾಹ ಮಾಡೋದಕ್ಕೋಸ್ಕರವಾಗಿ ಒಂದು ಪಂದ್ಯವನ್ನು ಆ ರಾಜ ಇಟ್ಟ. ಆ ಪಂದ್ಯ ಏನಂದರೆ, ಆ ರಾಣಿ ಓಡುವುದರಲ್ಲಿ ನಂಬರ್ 1, ಅವಳನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಈ ರೀತಿ ಒಂದು ದಿನ ಸ್ವಯಂವರವನ್ನು ಇಟ್ಟ. ಸ್ವಯಂವರ ಏನು, ಯಾರು ನನ್ನ ಮಗಳನ್ನು ಆ ರನ್ನಿಂಗ್ ರೇಸಲ್ಲಿ ಸೋಲಿಸ್ತಾರೆ ಅವರಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡ್ತೇನೆ, ಅವರಿಗೆ ನನ್ನ ರಾಜ್ಯವನ್ನು ಕೊಡ್ತೇನೆ. ಅನೇಕ ರಾಜ್ಯಗಳಿಂದ ರಾಜಕುಮಾರರು ಈ ಒಂದು ಪಂದ್ಯಕ್ಕೆ ಬಂದರು. ಆದರೆ ಯಾರಿಂದಲೂ ಆಕೆಯನ್ನು ಸೋಲಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಗೆ ಆ ಒಂದು ರಾಜ್ಯದಲ್ಲಿ ಒಬ್ಬ ಬಡ ರೈತ ಯುವಕ, ಆತನು ಮುಂದೆ ಬಂದ. ಪ್ರಾರಂಭದಲ್ಲಿ ರಾಜನಿಗೆ ಇದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೂ ಮಗಳ ಮೇಲೆ ಇದ್ದಂತಹ ನಂಬಿಕೆ ರಾಜ ಏನು ಮಾಡ್ದ, ಈ ಒಂದು ಪಂದ್ಯಕ್ಕೆ ಒಪ್ಪಿಗೆ ಕೊಟ್ಟ. ರಾಣಿ ಮತ್ತು ಈ ಯುವಕ ಓಡುವುದಕ್ಕೆ ಪ್ರಾರಂಭ ಮಾಡಿದ್ರು. ರಾಣಿಗೆ ಏನು ಮಾಡ್ತಾ ಇದ್ಲು, ಯಾವಾಗ ಈ ಯುವಕ ರಾಣಿಯನ್ನ ಮುಂಭಾಗಕ್ಕೆ ಓಡುವುದಕ್ಕೆ ಪ್ರಯತ್ನ ಪಡ್ತಾನೋ ಅಂಥ ಸಂದರ್ಭದಲ್ಲಿ ಈ ರಾಣಿ ಏನು ಮಾಡ್ತಾ ತನ್ನ ಕೈಯಲ್ಲಿ ಬಂಗಾರದ ವಜ್ರಗಳಿದ್ದವು, ವಜ್ರವನ್ನು ಕೆಳಗೆ ಹಾಕ್ತಾ ಇದ್ರು. ಹಿಂದೆ ಬಂದಂಥ ಜನ ಏನು ಮಾಡ್ತಾ ಇದ್ರು, ರಾಜಕುಮಾರರು ಬಿದ್ದಂಥ ವಜ್ರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಈ ರಾಣಿ ಓಡಿ ತನ್ನ ಗುರಿಯನ್ನು ಮುಟ್ಟುತ್ತಾ ಇದ್ಲು. ಇದೇ ಪ್ರಯೋಗವನ್ನು ಈ ಬಡ ರೈತನಿಗೂ ಈ ರಾಣಿ ಮಾಡಿದ್ಲು. ಆದರೆ ಈ ಬಡ ರೈತನ ಒಂದೇ ಒಂದು ಗುರಿ ಏನಾಗಿತ್ತಂದ್ರೆ ಲಕ್ಷ್ಯ ಸ್ಥಾನವನ್ನು ಮುಟ್ಟುವಂಥದ್ದು. ಅದಕ್ಕೆ ಈ ಬಡ ರೈತ ಏನು ಮಾಡ್ದ, ಕೆಳಗೆ ಬಿದ್ದಂತಹ ವೈಡ್ಯೂರದ ಮೇಲೆ ಅಲ್ಲ ಅವನ ನೋಟ ಇದ್ದದ್ದು, ಅವನ ನೋಟ ಗುರಿಯನ್ನು ಮುಟ್ಟುವಂಥದ್ದಾಗಿತ್ತು. ಸೊ ಈ ರೀತಿಯಾಗಿ ಅವನು ತನ್ನ ಗುರಿಯನ್ನು ಮುಟ್ಟಿದ, ರಾಣಿಯನ್ನು ಮದುವೆಯಾದ ಎಂಬುದು ಕಥೆ. ಇದು ಪ್ರಿಯ ದೇವರ ಮಕ್ಕಳೇ, ಇಟ್ ಇಸ್ ಅ ಸ್ಟೋರಿ. ಆದರೆ ದೇವರ ಜನರೇ, ಒಂದು ವಿಚಾರವನ್ನು ನಿಮ್ಮ ಮಧ್ಯದಲ್ಲಿ ಇಡುವುದಕ್ಕೆ ನಾನು ಬಯಸ್ತೇನೆ. ನಾವು ನಮ್ಮ ಲಕ್ಷ್ಯ ಸ್ಥಾನಕ್ಕೆ ಮುಟ್ಟುವುದಕ್ಕೆ ಅಭ್ಯಂತರ ಪಡಿಸುವಂತ ಯಾವ ವಿಚಾರಗಳು ನಿನ್ನ ನನ್ನ ಜೀವಿತದಲ್ಲಿದೆ? ಪ್ರಾರಂಭದಲ್ಲಿ ನಾವು ನೋಡಿದ್ವಿ, ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನ ಹತ್ತಿಕೊಳ್ಳುವಂತ ಪಾಪವನ್ನ ನಾವು ತೆಗೆದಿಟ್ಟರೆ ಮಾತ್ರ ನಮ್ಮ ಲಕ್ಷ್ಯ ಸ್ಥಾನವನ್ನು ಮುಟ್ಟುವುದಕ್ಕೆ ಸಾಧ್ಯವಾಗ್ತದೆ. ವಾಟ್ ಹಿಂಡರಸ್, ನಮ್ಮ ಜೀವಿತದಲ್ಲಿ ದೇವರು ಇಟ್ಟಿರುವಂತ ಗುರಿಯನ್ನ ಮುಟ್ಟುವುದಕ್ಕೆ ಅಭ್ಯಂತರ ಪಡಿಸುವಂತ ಯಾವ ವಿಚಾರಗಳು ನಮ್ಮ ಜೀವಿತದಲ್ಲಿದೆ? ಯು ನೋ ದಟ್, ಐ ನೋ ದಟ್. ನನ್ನ ಜೀವಿತದಲ್ಲಿ ಅಭ್ಯಂತರ ಪಡಿಸುವಂತ ವಿಚಾರ ನನಗೆ ಗೊತ್ತು, ನಿಮ್ಮ ಜೀವಿತದಲ್ಲಿ ಅಭ್ಯಂತರ ಪಡಿಸುವಂತ ವಿಚಾರ ನಿಮಗೆ ಗೊತ್ತು. ಪ್ರಿಯರೇ, ಪ್ರಿಯ ದೇವ ಜನರೇ, ಸತ್ಯವೇದವು ಹೇಳಲ್ಪಟ್ಟಿರುವಂಥದ್ದು, ದೇವರು ನಮಗೆ ನೇಮಕವಾಗಿರುವಂತಹ ಓಟವನ್ನು ಕೊನೆಗಾಣಿಸಬೇಕಾದರೆ ನಮಗೆ ಅಭ್ಯಂತರ ಪಡಿಸುವಂತಹ, ನಮ್ಮನ್ನು ಹತ್ತಿಕೊಳ್ಳುವಂತಹ ಪಾಪಗಳನ್ನ ನಾವು ತೆಗೆದಿಡಬೇಕು. ವಿ ಮಸ್ಟ್ ರಿಮೂವ್ ದಟ್. ಆಗ ಮಾತ್ರ ಒಂದು ಫಲಭರಿತವಾದಂಥ ಜೀವಿತವನ್ನ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ. ನಾನು ಸಾಧಾರಣವಾಗಿ ಹೇಳುವಂಥದ್ದು, ಕ್ರೈಸ್ತ ಜೀವಿತ ಅನ್ನುವಂಥದ್ದು ಒಂದು ಆಟದ ಮೈದಾನವಲ್ಲ. ಕ್ರೈಸ್ತ ಜೀವಿತವನ್ನುವಂಥದ್ದು ಒಂದು ಹೋರಾಟದ ರಣರಂಗವಾಗಿದೆ. ಕ್ರೈಸ್ತ ಜೀವಿತದಲ್ಲಿ ಇರುವಂಥದ್ದು ಒಂದೇ, ಡೂ ಆರ್ ಡೈ, ಬದುಕು ಇಲ್ಲ ಸಾಯಿ. ಸೋಲು ಗೆಲುವು ಅಲ್ಲ ಪ್ರಿಯ ದೇವರ ಮಕ್ಕಳೇ. ಕ್ರೈಸ್ತ ಜೀವಿತ ಡೂ ಆರ್ ಡೈ. ಈ ಬೆಳಗಿನ ಜಾವದಲ್ಲಿ ಸರ್ವಶಕ್ತನಾದ ದೇವರು ನಮಗೆ ಹೇಳುವಂಥದ್ದು, ನಮಗೆ ನೇಮಕವಾದ ಓಟಕ್ಕೆ ಅಡ್ಡಿಪಡಿಸುವಂತ ಯಾವ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ಅವುಗಳನ್ನು ತೆಗೆದುಹಾಕಬೇಕಾಗಿರುವಂಥದ್ದು ನಿನ್ನ ನನ್ನ ಆದ್ಯ ಕರ್ತವ್ಯ.
ಯೇಸು ಸ್ವಾಮಿ ಹೇಳಿದಂಥ ರೀತಿಯಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ದೇವಾಲಯಕ್ಕೆ ಯಜ್ಞವನ್ನು ಸಮರ್ಪಿಸುವುದಕ್ಕೆ ಬರುವಂಥ ಸಂದರ್ಭದಲ್ಲಿ ನಿನ್ನ ಜೀವಿತದಲ್ಲಿ ಏನಾದರೂ ವಿಷಮ ಬರುವಂಥ ಕಾರ್ಯಗಳು ಇದ್ದರೆ ಮೊದಲು ಅದನ್ನು ಸರಿಪಡಿಸು, ನಂತರವಾಗಿ ಯಜ್ಞವನ್ನು ಸಮರ್ಪಿಸು ಎಂಬುದಾಗಿ. ನಾವು ಪ್ರತಿ ಭಾನುವಾರ ದೇವರನ್ನು ಆರಾಧಿಸುತ್ತೇವೆ, ಪ್ರತಿದಿನ ದೇವರ ವಾಕ್ಯವನ್ನು ಓದುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಕಳೆದ ದಿನದಲ್ಲಿ ನಾನು ಕೇಳಿದಂಥ ಒಂದು ಮಾತು, ವಿ ಹ್ಯಾವ್ ಎ ಡಿವೋಷನ್, ಎವ್ರಿ ಡೇ ಡಿವೋಷನ್, ಬಟ್ ಆರ್ ಯು ಡಿವೋಟೆಡ್ ಯುವರ್ ಲೈಫ್ ಟು ಗಾಡ್? ಕೇಳ್ರಿ, ನಾವು ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತೇವೆ, ಆದರೆ ನಮ್ಮ ಜೀವಿತ ದೇವರ ಧ್ಯಾನದಲ್ಲಿದೆಯಾ? If your life is not devoted God, your devotion is vain. Never try to ದೇವರ ಕಣ್ಣಿಗೆ ಮಣ್ಣು ಹಾಕುವುದಕ್ಕೆ ಪ್ರಯತ್ನಿಸಬೇಡಿರಿ. It is impossible. We are more religious than spiritual. ನಾವು ಆತ್ಮಿಕಕ್ಕಿಂತ ಧಾರ್ಮಿಕತೆಗೆ ಎಷ್ಟು ಒತ್ತನ್ನು ಕೊಡುವಂತವರಾಗಿದ್ದೇವೆ. ಪ್ರಿಯ ದೇವ ಜನರೇ, your devotion is not important. Are you devoted to God? You must answer to God. ನೀನು ದೇವರಿಗೆ ಉತ್ತರವನ್ನು ಕೊಡಲೇಬೇಕು. We have a quiet time with God. Devotion time, quiet time. ಆದರೆ are you quiet? ದೇವರೊಟ್ಟಿಗೆ ನಿಶಬ್ದವಾಗಿ ಸಮಯವನ್ನು ಕಳೆಯುವಂಥ ಸಮಯ ಕೆಲವರ ಜೀವಿತದಲ್ಲಿ. ಪ್ರಾರಂಭದ ಅರ್ಧ ಗಂಟೆ ಡಿವೋಷನ್, ಪ್ರಾರಂಭದ 1 ಗಂಟೆ ಡಿವೋಷನ್, ಆಮೇಲೆ ಅರ್ಧ ಗಂಟೆ ನಿಶಬ್ದವಾಗಿ. ನಿನ್ನ ಜೀವಿತ ನಿಶಬ್ದವಾಗಿದೆಯಾ? ನಮ್ಮ ಜೀವಿತ ನಿಶಬ್ದವಾಗಿದೆಯಾ? ದೇವರೊಟ್ಟಿಗೆ ನಿಶಬ್ದವಾಗಿ ಸಮಯವನ್ನು ಕಳೆದು ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತ ನಿಶಬ್ದವಾಗಿ ಶಾಂತತೆ ಉಳ್ಳದಾಗಿದೆಯಾ? ಪ್ರಿಯರೇ, we must realize what we are doing. ನಾವು ಏನನ್ನ ಮಾಡುತ್ತಿದ್ದೇವೆ ಎಂಬುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ನೇಮಕವಾದ ಓಟವನ್ನ ಸ್ಥಿರ ಚಿತ್ತದಿಂದ ಓಡೋಣ. ನಾನು ಪ್ರಾರಂಭದಲ್ಲಿ ಹೇಳಿದೆ, ದೇವರ ಮಕ್ಕಳಾದ ನಾವು ನಮ್ಮ ಜೀವಿತ ಒಂದು ಫಲಭರಿತವಾದ ಜೀವಿತವಾಗಿರಬೇಕೆಂದು ನಾವು ಬಯಸ್ತೇವೆ. ಎವ್ರಿವನ್ ವಾಂಟ್ಸ್ ದಟ್. ಯಾರು ನನ್ನ ಜೀವಿತ ಫಲವಿಲ್ಲದೆ ಇರುವಂಥ ಜೀವಿತವಾಗಿರಬೇಕೆಂಬುದಾಗಿ ಯಾರು ನೆನೆಸುವುದಿಲ್ಲ. ಎಲ್ಲರೂ ನೆನೆಸ್ತಾರೆ ನನ್ನ ಜೀವಿತ ಫಲಭರಿತವಾಗಿರಬೇಕು ಎಂಬುದಾಗಿ. ನಾವೆಲ್ಲರೂ ನಮ್ಮ ಜೀವಿತದ ಮೂಲಕ ಇತರರು ಬದಲಾವಣೆಯನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ನಾವು ಆಶಿಸ್ತೇವೆ. ನಮಗೆ ಇಷ್ಟ ಉಂಟು. ನನ್ನ ಜೀವಿತ, ಮೈ ಲೈಫ್ ಶುಡ್ ಬಿ ಎಕ್ಸಾಂಪಲ್ ಟು ಮೈ ಚಿಲ್ಡ್ರನ್. ನನ್ನ ಮಗನಿಗೆ, ನನ್ನ ಮಕ್ಕಳಿಗೆ ನನ್ನ ಜೀವಿತ ಒಂದು ಮಾದರಿಯಾಗಿರಬೇಕು ಎಂಬುದಾಗಿ ನಾನು ಬಯಸ್ತೇನೆ. ಆದರೆ ಈ ಒಂದು ಪ್ರಶ್ನೆಗೆ ನಮ್ಮಲ್ಲಿ ನಾವೇ ಉತ್ತರ ಕೊಡೋಣ. ನಿಜವಾಗಿಯೂ ನಮ್ಮ ಜೀವಿತ ಫಲಭರಿತವಾಗಿದೆಯಾ? ನನ್ನ ಜೀವಿತ ನನ್ನ ಮಗನಿಗೆ, ನನ್ನ ಮಗಳಿಗೆ, ನನ್ನ ಹೆಂಡತಿಗೆ, ನನ್ನ ತಂದೆ ತಾಯಿಗೆ, ನನ್ನ ಸಭೆಗೆ, ನಾನು ವಾಸಿಸುವಂತ ನನ್ನ ಗ್ರಾಮಕ್ಕೆ ಮಾದರಿಯಾಗಿದ್ದೀಯಾ? ನಮ್ಮಲ್ಲಿ ಅನೇಕರ ಜೀವಿತ ಫಲಭರಿತವಾಗಿಲ್ಲ ಅನ್ನುವಂಥದ್ದು ನಗ್ನ ಸತ್ಯ.
ಇಟ್ ಇಸ್ ಎ ನಗ್ನ ಸತ್ಯ ಇದು. ದಟ್ಸ್ ಎ ಟ್ರೂತ್. ಅವರ್ ಲೈಫ್ ಇಸ್ ನಾಟ್ ಫ್ರೂಟ್ಫುಲ್ ಆಸ್ ಗಾಡ್ ವಾಂಟ್ಸ್. ದೇವರು ಇಚ್ಛಿಸುವಂತ ರೀತಿಯಲ್ಲಿ ನಮ್ಮ ಜೀವಿತ ಫಲಭರಿತವಾಗಿಲ್ಲ ಅನ್ನುವಂಥದ್ದು ನಗ್ನ ಸತ್ಯ. ಪ್ರಿಯ ದೇವ ಜನರೇ, ಪ್ರತ್ಯೇಕವಾಗಿ ನಾವು ದೇವರ ಮಾತಿಗೆ ಕಿವಿಗೊಡುವುದಕ್ಕಿಂತಲೂ ಮಿಗಿಲಾಗಿ ಮನುಷ್ಯರ ಅಭಿಪ್ರಾಯಗಳಿಗೆ ಬೆಲೆ ಕೊಡುವಂಥವರಾಗಿದ್ದೇವೆ. ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಬಂದಿರುವಂತಹ ಮೊದಲನೇ ಸೋಲು ದೇವರ ಮಾತಿಗೆ ಕಿವಿಗೊಡುವುದಕ್ಕಿಂತ ಬಿಗಿಲಾಗಿ ಮನುಷ್ಯರ ಅಭಿಪ್ರಾಯಗಳಿಗೆ ಬೆಲೆ ಕೊಡುವಂಥವರಾಗಿದ್ದೇವೆ. ನಮ್ಮಲ್ಲಿ ಅನೇಕರಿಗೆ ದೇವರು ಅನೇಕ ವಿಧವಾದಂಥ ವರಗಳನ್ನು ಕೊಟ್ಟಾಗ್ಯೂ, ಅನೇಕ ವಿಧವಾದಂಥ ಆಶೀರ್ವಾದಗಳನ್ನು ಕೊಟ್ಟಾಗ್ಯೂ ಅದನ್ನು ಉಪಯೋಗಿಸುವಂಥ ರೀತಿಯಲ್ಲಿ ಉಪಯೋಗಿಸದೆ ಮನೆಯವರ ಮಾತನ್ನು ಕೇಳಿ, ಇತರರ ಮಾತನ್ನು ಕೇಳಿ ನಮ್ಮಲ್ಲಿ ದೇವರು ಕೊಟ್ಟಿರುವಂಥ ಕೃಪೆಗಳನ್ನು, ನಮ್ಮಲ್ಲಿ ದೇವರು ಕೊಟ್ಟಿರುವಂಥ ವರಗಳನ್ನು ನಾವು ಸಮಾಧಿ ಮಾಡಿದ್ದೇವೆ. ಯಾಕೆ ನಿನ್ನ ಜೀವಿತ ಫಲಭರಿತವಾಗಿಲ್ಲ ಅಂತ ಹೇಳಿದ್ರೆ, ದೇವರು ನಿನ್ನ ಜೀವಿತದಲ್ಲಿ ಬೀಜವನ್ನು ಹಾಕದೇ ಇಲ್ಲದಕ್ಕೋಸ್ಕರವಾಗಿ ಅಲ್ಲ. ದೇವರು ನಿನ್ನ ಜೀವಿತದಲ್ಲಿ ಬೀಜವನ್ನು ಬಿತ್ತಿದ್ದಾನೆ, ಆದರೆ ಅದನ್ನು ಬೆಳೆಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ನೀನು ಕೇಳುವಂಥದ್ದು ಮನುಷ್ಯನ ಆಲೋಚನೆಗಳನ್ನ. ನನ್ನನ್ನು ಕೇಳುವಂಥ ಪ್ರಿಯ ದೇವ ಜನರೇ, ಸರ್ವಶಕ್ತನಾದ ದೇವರು ಸ್ಪಷ್ಟವಾಗಿ ಹೇಳುವಂಥ ಮಾತು, ನಾವು ಯಾರಾಗಿದ್ದೇವೆ ಎಂಬುದನ್ನು ಗ್ರಹಿಸಿಕೊಳ್ಳುವುದರಲ್ಲಿ ನಾವು ಸೋತು ಹೋಗಿದ್ದೇವೆ. ನಂಬಿಕೆಯ ವಿಚಾರವಾಗಿ ನಾವು ಪ್ರಸಂಗಿಸುತ್ತೇವೆ, ಆದರೆ ನಮ್ಮಲ್ಲಿ ನಂಬಿಕೆ ಎಂಬುವಂತಹ ಬೀಜ ಇಲ್ಲವಾಗಿದೆ. We preach, but we will never practice what we preach. ನಾವು ಪ್ರಸಂಗಿಸುತ್ತೇವೆ, ಆದರೆ ಪ್ರಸಂಗಿಸುವಂಥದನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವುದಿಲ್ಲ. ನಾವ್ಯಾರು ಆಕಸ್ಮಿಕವಾಗಿ ಈ ಲೋಕಕ್ಕೆ ಹುಟ್ಟಿ ಬಂದವರಲ್ಲ ಪ್ರಿಯರೇ. ಎಫೆಸೀಯ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದು, ಆತನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ನನ್ನನ್ನು ಆರಿಸಿಕೊಂಡನು ಎಂಬುದಾಗಿ. ಯೆರೆಮೀಯ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡುವಂಥದ್ದು, ಯೆರೆಮೀಯನೇ, ತಾಯಿಯ ಗರ್ಭದಲ್ಲಿ ನೀನು ಉಂಟಾಗುವುದಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ಇಸ್ರಾಯೇಲಿಗೆ ಪ್ರವಾದಿಯಾಗಿ ನೇಮಿಸಿದ್ದೇನೆ ಎಂಬುದಾಗಿ. ಯಾಕೆಂದ್ರೆ ಇಸ್ರಾಯೇಲರಿಗೆ ಬೇರೆ ಮಕ್ಕಳು ಹುಟ್ಟಲಿಲ್ವಾ? ಯೆರೆಮೀಯನು ಹುಟ್ಟಿದಂತಹ ದಿನದಲ್ಲಿ ಬೇರೆ ಯಾವ ಮಕ್ಕಳು ಹುಟ್ಟಲಿಲ್ವಾ? ಆದ್ರೆ ದೇವರು ಯೆರೆಮೀಯನಿಗೆ ಹೇಳುವಂಥದ್ದು, ತಾಯಿಯ ಗರ್ಭದಲ್ಲಿ ನೀನು ಸೃಷ್ಟಿಯಾಗುವುದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ವಿ ಮಸ್ಟ್ ನೋ ವಿ ಆರ್ chosen by God. ನಾವು ದೇವರಿಂದ ಆರಿಸಲ್ಪಟ್ಟವರು ಎಂಬುದಾಗಿ ನಮಗೆ ಒಂದು ದೃಢತೆ ಇರಬೇಕು. ಯಾತಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಆರಿಸಿಕೊಂಡ? ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡ. ನಮ್ಮ ವಿಷಯ ಅರ್ಥಪೂರ್ಣವಾದ ಜೀವನ. ದೇವರು ನಮ್ಮನ್ನ ಜಗದೋತ್ಪತ್ತಿಗೆ ಮುಂಚಿತವಾಗಿ ಆರಿಸಿಕೊಂಡಿರುವಂಥದ್ದು ನಾವು
ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು. ದಿಸ್ ಇಸ್ ಅವರ್ ಡ್ಯೂಟಿ. ಕ್ರೈಸ್ತ ಜೀವಿತದಲ್ಲಿ ನಾವು ಮಾಡಬೇಕಾಗಿರುವಂಥ ಅನೇಕ ಕಾರ್ಯಗಳಿದೆ. ಅನೇಕ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಕಾರ್ಯಗಳನ್ನು ಮಾಡದೆ ದೇವರಿಂದ ಅನೇಕ ಕಾರ್ಯಗಳನ್ನು ನಾವು ಎದುರು ನೋಡ್ತಾ ಇದ್ದೇವೆ. ವಿ ಡೋಂಟ್ ವಾಂಟ್ ಟು ಲಿವ್ ಎ ಹೋಲಿ ಲೈಫ್. ನಮಗೆ ಒಂದು ಪರಿಶುದ್ಧವಾದ ಜೀವಿತ ಬೇಡ. ವಿ ಲಿವ್ ಆಸ್ ಐ ವಾಂಟ್, ಬಟ್ ವಿ ನೀಡ್ ಬ್ಲೆಸ್ಸಿಂಗ್. ಪ್ರಿಯ ದೇವರ ಮಕ್ಕಳೇ, ಜಗದೋತ್ಪತ್ತಿಗೆ ಮುಂಚೆ ದೇವರು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿರುವಂಥದ್ದು ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂಬುದಾಗಿ. ನಾನು ಹೇಳಿದೆ, ನಾವು ಆಕಸ್ಮಿಕವಾಗಿ ಈ ಲೋಕಕ್ಕೆ ಹುಟ್ಟಿ ಬಂದವರಲ್ಲ. ಪ್ರತ್ಯೇಕವಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಲೋಕ ಹಾದು ಹೋಗುತ್ತಿರುವಾಗ, ಈ ಕೋವಿಡ್ ಎಂಬ ಮಹಾಮಾರಿಗೆ ಒಳಪಟ್ಟು ದೇಶ ಹೊರಳಾಡುತ್ತಿರುವಾಗ, ನರಳಾಡುತ್ತಿರುವಾಗ, ಯಾಕೆ ದೇವರು ನಿನ್ನನ್ನು ನನ್ನನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ? ಅನೇಕ ವಿಶುದ್ಧರು, ಅನೇಕ ಪರಿಶುದ್ಧರು ಈ ರೋಗ, ಈ ಲೋಕಕ್ಕೆ, ಈ ದೇಶಕ್ಕೆ ಬರುವುದಕ್ಕಿಂತ ಮುಂಚೆ ಈ ಲೋಕವನ್ನು ಬಿಟ್ಟು ಅಗಲಿ ಹೋದರು. But still, why God kept us? There is only one reason. ಒಂದೇ ಒಂದು ಕಾರಣ ಪ್ರಿಯರೇ, ನಾವು ಲೋಕಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ. ನಾವು ಲೋಕಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ. ಯೋಸೇಫನನ್ನ ದೇವರು ಐಗುಪ್ತ ದೇಶಕ್ಕೆ ಕಳುಹಿಸಿದ್ದು ಮುಂದೆ ಬರಲಿರುವ ಬರಗಾಲದಲ್ಲಿ ಇಸ್ರಾಯೇಲ್ ಮಕ್ಕಳು ಪುಷ್ಟಿಯಿಂದ ಜೀವಿಸುವುದಕ್ಕೋಸ್ಕರವಾಗಿ. ಹೌದು ಪ್ರಿಯರೇ, why we are living, why we are still, it is only to be a light to the darkened world. ಪಾಪಮಯವಾದ ಲೋಕಕ್ಕೆ ಬೆಳಕನ್ನು ಕೊಡುವುದಕ್ಕೆ, ನಿರಾಶೆಯಲ್ಲಿರುವಂತಹ ಕುಟುಂಬಗಳಿಗೆ ನಿರೀಕ್ಷೆಯನ್ನು ಹುಟ್ಟಿಸುವುದಕ್ಕೆ, ದುಃಖದಲ್ಲಿರುವಂತಹ ವ್ಯಕ್ತಿಗಳಿಗೆ ಆದರಣೆಯ ಮಾತುಗಳನ್ನು ಹಾಡುವುದಕ್ಕೆ ದೇವರು ನಿನ್ನನ್ನ ನನ್ನನ್ನ ಈ ಲೋಕದಲ್ಲಿ ಇಟ್ಟಿದ್ದಾನೆ. ನಮ್ಮ ಜೀವಿತ ಫಲಭರಿತವಾಗಿ ಮಾರ್ಪಡಬೇಕಾ? ದಿಸ್ ಈಸ್ ಆಪರ್ಚುನಿಟಿ. ಒಂದು ಮರದಲ್ಲಿ ಫಲ ತಾನಾಗಿ ಬೆಳಿಬೇಕು. ಒಂದು ಬೆಳಗಿನ ಜಾವದಲ್ಲಿ ಹಣ್ಣನ್ನು ಯಾರು ತಗೊಂಡೋಗಿ ಮರದಲ್ಲಿ ಅಂಟಿಸಿ ಇಡೋದಿಲ್ಲ, ತಾನಾಗಿ ಬೆಳಿಬೇಕು. We must utilize the opportunity. We must utilize the opportunity that God has given. ನಮ್ಮ ಜೀವಿತ ಫಲಭರಿತವಾಗಿರಬೇಕು ಎಂಬುದಾಗಿ ದೇವರು ಎದುರು ನೋಡುತ್ತೇನೆ. ನಮ್ಮ ಕುರಿತಾಗಿ ದೇವರಿಗೆ ಅನೇಕ ಯೋಜನೆಗಳಿವೆ, ಆದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸೋತು ಹೋಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಾನು ಹೇಳಿದ ರೀತಿಯಲ್ಲಿ ದೇವರು ನಿನ್ನನ್ನು ಈ ಲೋಕದಲ್ಲಿ ಇರಿಸಿರುವಂಥದ್ದು ದೇವರಿಗೆ ಒಂದು ದೊಡ್ಡ ಉದ್ದೇಶವಿದೆ. ಎಸ್ಪೆಷಲಿ ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸಂದರ್ಭ ದೇವರ ಮಕ್ಕಳಿಗೆ ದೇವರು ಕೊಟ್ಟಿರುವಂಥದ್ದು ಅನೇಕರ ಕಣ್ಣೀರನ್ನು ಒರೆಸುವುದಕ್ಕೋಸ್ಕರವಾಗಿ. There is a people still waiting someone to come to console them. ಇವತ್ತು ಅನೇಕರು ಕಾಯ್ತಾ ಇದ್ದಾರೆ, ಯಾರಾದರೂ ಬಂದು ನನ್ನ ಕಣ್ಣೀರನ್ನ, ನನ್ನ ವೇದನೆಯನ್ನು ಕೇಳಿದರೆ.
ನನಗೆ ಸಮಾಧಾನದ ಮಾತುಗಳನ್ನು ಹಾಡಿದ್ದಾರೆ ಎಂಬುದಾಗಿ ಅನೇಕರು ಎದುರು ನೋಡ್ತಾ ಇದ್ದಾರೆ. ನಮ್ಮ ಜೀವಿತ ಫಲಭರಿತವಾಗಿ ಮಾರ್ಪಡಬೇಕಾ? ದಿಸ್ ಇಸ್ ದ ಆಪರ್ಚುನಿಟಿ. ದೇವರು ನಮಗೆ ಏನು ಕೊಟ್ಟಿರುತ್ತಾನೋ ಅದಕ್ಕೆ ಮಾತ್ರ ದೇವರು ಜವಾಬ್ದಾರರು. ಆದರೆ ದೇವರು ನಮಗೆ ಕೊಟ್ಟಿರುವುದನ್ನು ನಾವು ಹೇಗೆ ಉಪಯೋಗಿಸುತ್ತೇವೆ ಎಂಬುದಕ್ಕೆ ನಾವೇ ಜವಾಬ್ದಾರರು. ಒಬ್ಬ ರಾಜ ತನ್ನ ದೂರ ಯಾತ್ರೆಗೆ ಹೋಗುವಾಗ 3 ಜನರಿಗೆ ತಲಾಂತುಗಳನ್ನು ಕೊಟ್ಟಂಥದ್ದನ್ನು ನಾವು ನೋಡುತ್ತೇವೆ. 5 ಕೊಟ್ಟಂಥವನು 5 ಸಂಪಾದನೆ ಮಾಡ್ದ. 2 ಕೊಟ್ಟಂಥವನು 2 ಸಂಪಾದನೆ ಮಾಡ್ದ. 1 ಕೊಟ್ಟಂಥವನು ಊತಾಕದ. ಅವನು ಲೆಕ್ಕ ಕೇಳ್ದ, ನಾನು ಕೊಟ್ಟಂಥ ಹಣದ ಲೆಕ್ಕ ಕೇಳ್ದ. ಸೊ ದೇವರು ನಮಗೆ ಕೊಟ್ಟಿರುವಂಥ ತಲಾಂತಕ್ಕೆ ಜವಾಬ್ದಾರ ದೇವರು. ಬಟ್ ಹೌ ವಿ ಯೂಸ್, ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಅದು ನಮ್ಮ ಜವಾಬ್ದಾರಿಯಾಗಿದೆ. ಯೋಹಾನ 15:8 ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆಯುಂಟಾಗುವುದು. ನೀವು ಬಹಳ ಫಲ ಕೊಡುವುದರಿಂದಲೇ, ಬಹಳ ಫಲ ಕೊಡುವುದರಿಂದಲೇ, ನೋಡಿ ಉಪಯೋಗಿಸಿರುವಂಥ ಪದ ನೋಡಿ, ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಸಾಧಾರಣವಾಗಿ ಕ್ರೈಸ್ತರು, ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ಅವರು ಹೇಳುವಂಥದ್ದು, ನನ್ನ ಜೀವಿತದಲ್ಲಿ ಒಬ್ಬ ವ್ಯಕ್ತಿಯನ್ನು ರಕ್ಷಣೆಗೆ ನಡೆಸಿದ್ರೆ ಸಾಕು. ಸತ್ಯವೇದ ಹೇಳ್ತಾ ಇಲ್ಲ. ಸತ್ಯವೇದ ಹೇಳ್ತಾ ಇರೋದು ಬಹಳ ಫಲವನ್ನು ಕೊಡಬೇಕು. ದೇವರು ಮುಂಚಿತವಾಗಿ ನಮ್ಮ ಜೀವಿತದಲ್ಲಿ ಎಲ್ಲವನ್ನ ತೋರ್ಪಡಿಸಿ ನಮ್ಮನ್ನು ಕರೆಯೋದಿಲ್ಲ ಪ್ರಿಯರೇ. ದೇವರು ಸತ್ಯವೇದದಲ್ಲಿ ಯಾವುದೇ ವ್ಯಕ್ತಿಯನ್ನು ಕರೆದಿರುವಾಗ ಅವರನ್ನ ಕರೆಯಲ್ಪಟ್ಟಂಥ ವ್ಯಕ್ತಿಗಳು ದೇವರ ಮಾತಿಗೆ ವಿಧೇಯರಾಗಿ ಹೊರಗೆ ಬಂದರು. ಅವರ ಜೀವಿತದಲ್ಲಿ ಶೋಧನೆಗಳು, ಪರಿಶೋಧನೆಗಳು, ಕಷ್ಟಗಳು, ಪ್ರಯಾಸಗಳು ಬಂದವು. ಆದಾಗ್ಯೂ ದೇವರ ಕರೆಯುವಿಕೆಗೆ ಹೋಗೊಟ್ಟದರ ಫಲವಾಗಿ, ದೇವರ ಕರೆಯುವಿಕೆಯಲ್ಲಿ ಸ್ಥಿರವಾಗಿ ನಿಂತಿದ್ದರ ಫಲವಾಗಿ ಅವರ ಜೀವಿತ ಫಲಭರಿತವಾಗಿ ಮಾರ್ಪಟ್ಟಿತು. ನಮ್ಮ ಜೀವಿತದಲ್ಲೂ ಸಹ ದೇವರ ಕರೆಯುವಿಕೆ ಬಂದಿದೆ. ಬಟ್ ವಿ ಆರ್ ವೇಟಿಂಗ್ ಫಾರ್ ದ ಅಶ್ಯೂರೆನ್ಸ್ ವಾಟ್ ಐ ವಿಲ್ ಗೆಟ್. ದೇವರ ಸೇವೆಗೆ ನಾನು ಹೋಗೋದಾದ್ರೆ ನನಗೆ ಸಿಕ್ಕುವಂತ ಲಾಭ ಏನು? ವಾಟ್ ಐ ವಿಲ್ ಗೆಟ್. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ಅಬ್ರಹಾಮನನ್ನು ಕರೆದಾಗ ದೇವರು ಅವನಿಗೆ ರೂಟ್ ಮ್ಯಾಪ್ ಕೊಡಲಿಲ್ಲ. ಯಾವುದೇ ರೂಟ್ ಮ್ಯಾಪ್ ದೇವರು ಅವನಿಗೆ ಕೊಡಲಿಲ್ಲ. ಕರೆದ. ಜಸ್ಟ್ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅಬ್ರಹಾಮರೇ, ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನೀನು ಸ್ವದೇಶವನ್ನ, ಬಂಧು ಬಳಗವನ್ನ, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಯಾವುದೇ ರೂಟ್ ಮ್ಯಾಪ್ ಕೊಡಲಿಲ್ಲ. ಹೋಗುವಂಥ ದಾರಿಯಲ್ಲಿ ನಿನಗೆ ಬಾವಿಯನ್ನು ತೋಡಿಡ್ತೀನಿ ಎಂಬುದಾಗಿ ದೇವರು ಹೇಳಲಿಲ್ಲ. ಇಟ್ ನೆವರ್ ಗಿವ್ ಎನಿ ಅಶ್ಯೂರೆನ್ಸ್. ಯಾವ ಅಶ್ಯೂರೆನ್ಸ್ ದೇವರು ಕೊಡಲಿಲ್ಲ. ಹೇಳಿದಿಷ್ಟೇ, ಎಲ್ಲವನ್ನ ಬಿಟ್ಟು ಹೋಗು, ಎಲ್ಲವನ್ನ ಬಿಟ್ಟು ಹೋಗು. ನೀನು ಸ್ವದೇಶವನ್ನ, ಬಂಧು ಬಳಗವನ್ನ, ತಂದೆಯ ಮನೆಯನ್ನ ಬಿಟ್ಟು ಆಳು ಅಂಬಲಿಗೆ ಯೋಗ್ಯನು, ಆಳು ಅಂಬಲಿಗೆ ಯೋಗ್ಯನು. ಅಬ್ರಾಹ್ಮನ ಜೀವಿತ ಆ ರೀತಿ ಆದರೆ, ಮೋಶೆಯ ಜೀವಿತ, ದೇವರು ಮೋಶೆಯನ್ನ ಇಸ್ರಾಯೇಲರ ನಾಯಕನನ್ನಾಗಿ ಆರಿಸಿಕೊಂಡಾಗ 40 ವರ್ಷ ಮರುಭೂಮಿಯಲ್ಲಿ ನಡೆಯುವಂಥ ಯಾವ ವಿಚಾರಗಳನ್ನು ದೇವರು ಅವನಿಗೆ ತೋರ್ಪಡಿಸಲಿಲ್ಲ. ಜಸ್ಟ್ he called
We know what happened. That is because of unbelief. ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ನಡೆದಂತ ಎಲ್ಲ ಕೆಟ್ಟ ಗಳಿಗೆಗಳು ಅದು ದೇವರಿಂದ ಬಂದಂಥದ್ದಲ್ಲ, ಅವರ ಅಪನಂಬಿಕೆಯ ಮೂಲಕವಾಗಿ ಬಂದಂಥದ್ದು. ನಿನ್ನ ನನ್ನ ಜೀವಿತದಲ್ಲಿ ಸಂಭವಿಸುವಂತ ಪ್ರತಿಯೊಂದು ಕಾರ್ಯಗಳು ದೇವರಿಂದ ಬರುವಂಥದ್ದಲ್ಲ, ನಿನ್ನ ನನ್ನ ಅಪನಂಬಿಕೆಯಿಂದ ಬರುವಂಥದ್ದು. ಡೋಂಟ್ ಬ್ಲೇಮ್ ಆನ್ ಗಾಡ್. ದೇವರ ಸೇವೆಗೆ ಬಂದೆ, ನಾನು ಕಷ್ಟಪಡ್ತಾ ಇದ್ದೀನಿ. ನೋ, ನೆವರ್ ಟೆಲ್ ದಟ್. ದೇವರು ದಾವೀದನನ್ನು ಇಸ್ರಾಯೇಲರ ಅರಸನನ್ನಾಗಿ ಆರಿಸಿಕೊಂಡಾಗ ದಾವೀದನಿಗೆ ರಾಜ್ಯಭಾರದ ABCD ಗೊತ್ತಿರಲಿಲ್ಲ. ವಿ ನೋ ದಟ್. He is the least in the family. ಕುಟುಂಬದಲ್ಲಿ ಕನಿಷ್ಠನವನು. ದಾವೀದನ ಅಣ್ಣಂದಿರಿಗೆ ಅವರು ಸೌಲನ ಸೈನ್ಯದಲ್ಲಿ ಅಧಿಪತಿಗಳು. ಇದೇನು ಎವ್ರಿಥಿಂಗ್ ಹೌ ಟು ರೂಲ್. ಆದ್ರೆ ದೇವರು ಆರಿಸಿಕೊಂಡಂಥದ್ದು ಕನಿಷ್ಠನಾದಂಥ ದಾವೀದನನ್ನ. ದಾವೀದನಿಗೆ ಗೊತ್ತಿರುವಂಥದ್ದು ಒಂದೇ ಒಂದು, ಕುರಿ ಕಾಯಿಸೋದು ಗೊತ್ತು, ವೀಣೆ ನುಡ್ಸೋದು ಗೊತ್ತು. ಇವೆರಡು ರಾಜ್ಯಭಾರಕ್ಕೆ ಉಪಯೋಗಕ್ಕೆ ಬರುವಂಥ ಕಾರ್ಯವಲ್ಲ. ದಾವೀದನಿಗೆ ಗೊತ್ತಿರೋ ಎರಡೇ ಕೆಲಸ, ಒಂದು ಕುರಿ ಕಾಯೋದು, ಎರಡದು ವೀಣೆ ನುಡಿಸೋದು. ಆದರೆ ದಾವೀದನು ಇಸ್ರಾಯೇಲರ ಸಿಂಹಾಸನದಲ್ಲಿ ಕೂರುವುದಕ್ಕೆ ಅಭಿಷೇಕಿಸಲ್ಪಟ್ಟಂಥ ದಿನದಲ್ಲಿ ಸಾಧ್ಯವಾಗಲಿಲ್ಲ. ಇಟ್ಟು 40 ವರ್ಷ ಹಿಡಿತು. ಅಭಿಷೇಕಿಸಲ್ಪಟ್ಟಂಥ ಮೇಲೆ ದಾವೀದನು 40 ವರ್ಷ, ಹೆಚ್ಚು ಕಡಿಮೆ 40 ವರ್ಷ ಗುಹೆಗಳಲ್ಲಿ, ಕಾಡುಗಳಲ್ಲಿ ಅಲಿಯುತ್ತಾ ಇದ್ದ. ನಾನಾಗಿದ್ರೆ ಹೇಳ್ತಾ ಇದ್ದೆ, ಯಾಕಪ್ಪ ಸ್ವಾಮಿ ಆರಾಮಾಗಿ ಕುರಿ ಕಾಯ್ಕೊಂಡು ನಿನ್ನ ಆರಾಧನೆ ಮಾಡಿಕೊಂಡು ಕಾಡಲ್ಲಿ ಇರ್ತಾ ಇದ್ದೆ, ಅಭಿಷೇಕ ಮಾಡಿದೆ. ಆದರೆ ಇವತ್ತು ನಾನು ಮರುಭೂಮಿಯಲ್ಲಿ ಗುಹೆಗಳಲ್ಲಿ ಅಲಿತಾ ಇದ್ದೇನೆ. ನಿನ್ನ ಜೀವಿತ ಫಲಭರಿತವಾಗಿ ಮಾರ್ಪಡಬೇಕಾದ್ರೆ ಕೆಲವೊಮ್ಮೆ ಗುಹೆಗಳಲ್ಲಿ ಹಾದು ಹೋಗ್ಬೇಕು ಪ್ರಿಯ ದೇವರ ಮಕ್ಕಳೇ. ಮುಳ್ಳಿಲ್ಲದೆ ಕಿರೀಟ ಸಿಕ್ಕೋದಿಲ್ಲ. ದೇವರು ಪೌಲನನ್ನ ಅಥವಾ ಸೌಲನನ್ನ ಆರಿಸಿಕೊಂಡಾಗ ಕ್ರಿಸ್ತನಿಗಾಗಿ ಯಾವ ಯಾವ ರೀತಿಯಲ್ಲಿ ಅವನು ಪೀಡೆಗಳನ್ನು ಅನುಭವಿಸ್ತಾನೆ ಎಂಬುವಂಥದ್ದನ್ನು ದೇವರು ತೋರಿಸ್ಕೊಡ್ಲಿಲ್ಲ. ಜಸ್ಟ್ ಈ ಕಾಲ್ಡ್. ವಿ ನೋ ಪೌಲನು ಕ್ರಿಸ್ತನಿಗಾಗಿ ಅನುಭವಿಸಿದಂಥ ಶ್ರಮೆಗಳು ಎಷ್ಟೆಂಬುದಾಗಿ. ದೇವರ ಮಾತಿಗೆ ವಿಧೇಯರಾದರು. ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾದ, ಮೋಶೆ ದೇವರ ಮಾತಿಗೆ ವಿಧೇಯನಾದ, ದಾವೀದನು ದೇವರ ಮಾತಿಗೆ ವಿಧೇಯನಾದ, ಪೌಲನು ದೇವರ ಮಾತಿಗೆ ವಿಧೇಯನಾದ. ಪ್ರಿಯ ದೇವರ ಮಕ್ಕಳೇ, ಅವರ ಜೀವಿತ ಫಲಭರಿತವಾಗಿತ್ತು. ಯಾರು ದೇವರ ಕರೆಯುವಿಕೆಗೆ ಹೋಗೊಟ್ಟು ಆತನನ್ನು ಹಿಂಬಾಲಿಸುತ್ತಾರೋ ಅವನ ಜೀವಿತ ಫಲಭರಿತವಾಗಿ ಮಾರ್ಪಡುತ್ತದೆ. ನಮ್ಮ ಜೀವಿತ ಫಲಭರಿತವಾಗಿದೆಯಾ ಅಥವಾ ಕೇವಲ ಎಲೆಗಳಿಂದ ತುಂಬಲ್ಪಟ್ಟಿದೆಯಾ? ಎಲೆಗಳಿಂದ ತುಂಬಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಅದಕ್ಕೆ ನಾನು ಕೊಡುವಂತಹ ಒಂದು ವಿಶ್ಲೇಷಣೆ, ಧಾರ್ಮಿಕತೆಯಿಂದ ತುಂಬಲ್ಪಟ್ಟಿದೆಯಾ? ಫುಲ್ ಆಫ್ ರಿಲಿಜಿಯಸ್ ಆಕ್ಟಿವಿಟೀಸ್. ಸಭೆಗಳಲ್ಲಿ ಧಾರ್ಮಿಕವಾದಂಥ ಅನೇಕ ಆಚರಣೆಗಳು. ಬಟ್ ಆತ್ಮಿಕವಾಗಿ ದೇವರು ನೋಡುವಾಗ 0. ನಾವು ಅನೇಕ ಸಭೆಗಳನ್ನು ನೋಡುತ್ತೇವೆ, ಫುಲ್ ಆಫ್ ರಿಲಿಜಿಯಸ್ ಆಕ್ಟಿವಿಟೀಸ್. ಸೋಮವಾರದಿಂದ ಶನಿವಾರ ತನಕ ನಿರಂತರವಾಗಿ ಕೂಟಗಳು. ವಿ ಆರ್ ನಾಟ್ ಹಿಯರ್ ಟು ಜಡ್ಜ್ ಟು ಎನಿವನ್. ನಾವು ಯಾರನ್ನ ವಿಧಿಸುವುದಕ್ಕೋಸ್ಕರವಾಗಿ ಎಲ್ಲ ಪ್ರಿಯರೇ. ಬಟ್ ಒನ್ ಥಿಂಗ್ ವಿ ಹ್ಯಾವ್ ಟು ರಿಯಲೈಸ್,
ನಮ್ಮ ಜೀವಿತ ಕೇವಲ ಎಲೆಗಳಿಂದ ತುಂಬಲ್ಪಟ್ಟಿದೆಯಾ? ಓನ್ಲಿ ರಿಲಿಜಿಯಸ್ ಆಕ್ಟಿವಿಟೀಸ್, ನೋ ಸ್ಪಿರಿಚುವಲ್ ಫ್ರೂಟ್. ಆತ್ಮಿಕವಾದಂಥ ಫಲಗಳು ಇಲ್ಲ. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಇದರ ಕುರಿತಾಗಿ ಮಾತನಾಡಿರುವಂಥದ್ದನ್ನು. ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮಿಂದ ಎದುರು ನೋಡುವಂಥದ್ದು ನಮ್ಮ ಜೀವಿತ ಫಲಭರಿತವಾಗಿ ಮಾರ್ಪಡಬೇಕು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಯೋಸೇಫನ ಜೀವಿತ ಒಂದು ಫಲಭರಿತವಾದಂಥ ಜೀವಿತವಾಗಿತ್ತು. ನಾವು ಆದಿಕಾಂಡ ಅದರ 39ನೇ ಅಧ್ಯಾಯ 1ರಿಂದ 23 ವಾಕ್ಯಗಳನ್ನು ಓದುವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತದೆ ಯೋಸೇಫನ ಜೀವಿತ ಯಾವ ರೀತಿ ಆಗಿತ್ತು. ಆ ಯೋಸೇಫನ ಜೀವಿತದ ಕುರಿತಾಗಿ ಒಂದು ನಿಮಿಷ ನಾವು ಯೋಚನೆ ಮಾಡಿಕೊಳ್ಳೋಣ. Let us our life be a life of Joseph. ನಮ್ಮ ಜೀವಿತ ಯೋಸೇಫನ ಜೀವಿತದೋಪಾದಿಯಲ್ಲಿ ಆಗಿರಬೇಕು. 39ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯೋಸೇಫನನ್ನು ತೆಗೆದುಕೊಂಡು ಹೋದ ಇಷ್ಮಾಯೇಲರು ಐಗುಪ್ತಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಸ್ಲೇವ್. ಇಸ್ರಾಯೇಲ್ ಮಕ್ಕಳು ಯಾರಿಗೂ ದಾಸರಾಗಬಾರದು, ಯಾರಿಗೂ ನೀವು ನಿಮ್ಮನ್ನು ಮಾರ್ಕೊಳ್ಳಬಾರದು. ಆದರೆ ಯೋಸೇಫನು ಮಾರಲ್ಪಟ್ಟನು. 4ನೇ ವಾಕ್ಯ, ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡ ಬಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡಿದನು. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಯೋಸೇಫನು ಮಾಡುವಂಥದ್ದೆಲ್ಲವನ್ನ ಸಫಲ ಮಾಡಿದನು. ನಂತರವಾಗಿ ನಮಗೆ ಗೊತ್ತು, ಆ ಒಂದು ಆಶೀರ್ವಾದದಲ್ಲಿ ಇರುವಂಥ ಸಂದರ್ಭದಲ್ಲಿ ಸೈತಾನನು ಆ ಪೋಟಿಫರನ ಹೆಂಡತಿಯ ಮೂಲಕ ಯೋಸೇಫನನ್ನ ಹಾಳುಗೆಡುವುದಕ್ಕೆ ಪ್ರಯತ್ನಿಸಿರುವಂಥ ವಿಚಾರ. ನಂತರವಾಗಿ ಯೋಸೇಫನು ಎಲ್ಲೋದ? ಪೋಟಿಫರನ ಮನೆಯಿಂದ ಸೀದಾ ಸೆರೆಮನೆಗೆ. 21ನೇ ವಾಕ್ಯ, ಆದರೂ ಅಂದರೆ 1ರಿಂದ 20 ವಾಕ್ಯ ಓದ ಮೇಲೆ 21ನೇ ವಾಕ್ಯ ಹೇಳ್ತಾರೆ, ಆದರೂ ನೀನು ದೇವರಿಗೆ ನಂಬಿಗಸ್ತನಾಗಿದ್ದರೆ ನೀನು ಹಾದು ಹೋಗುವಂತ ಯಾವುದೇ ಮಾರ್ಗದಲ್ಲಿ ಆದರೂ ಯೆಹೋವನು ನಿನ್ನ ಸಂಗಡ ಇರ್ತಾನೆ. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನ ಮೇಲೆ ಕೃಪೆ ಇಟ್ಟು ಸೆರೆಯ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಪ್ರಿಯ ದೇವ ಜನರೇ, ಯೋಸೇಫನು ಐಗುಪ್ತ ದೇಶಕ್ಕೆ ಬಂದ ಮಾರನೆಯ ದಿನದಲ್ಲಿ ಐಗುಪ್ತದ ದೇಶದ ಪ್ರಧಾನಿಯಾಗಿ ಮಾರ್ಪಟ್ಟಿಲ್ಲ. ಐಗುಪ್ತ ದೇಶದ ಪ್ರಧಾನಿಯಾಗಿ ಯೋಸೇಫನು ಮಾರ್ಪಟ್ಟದ್ದು ಪೋಟಿಫರನ ಮನೆಯ ಮೂಲಕ ಹಾದು ಹೋಗಿ ಅನಂತರ ಸೆರೆಮನೆಯಲ್ಲಿ ಬಿದ್ದು ಸೆರೆಮನೆಯಲ್ಲಿ ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಟ್ಟು ಇಟ್ ಟುಕ್ ಲಾಂಗ್ ವೇ. God's blessing will never come in shortcut. It will take time. We must wait for that. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದ್ರೆ ದೇವರ ಸಮಯಕ್ಕಾಗಿ ನಾವು ಕಾಯಬೇಕು. ನಮ್ಮ ಜೀವಿತ ದೇವರಿಗೆ ಫಲಭರಿತವಾಗಿ ಮಾರ್ಪಡಬೇಕಾದ್ರೆ ದೇವರು ಕಳಿಸುವಂತಹ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗಬೇಕು. There is no shortcut. So
ನಿನ್ನ ಜೀವಿತದಲ್ಲಿ ಇಫ್ ಯು ಆರ್ ಫೇಸಿಂಗ್ ಎ ಪ್ರಾಬ್ಲಮ್ ಇನ್ ಯುವರ್ ಲೈಫ್, ಜಸ್ಟ್ ರಿಮೆಂಬರ್ ದಟ್ ಗಾಡ್ ಈಸ್ ದೇರ್. Without God's knowledge, nothing is going to happen in your life. He knew everything. ಪ್ರಾರಂಭದಲ್ಲಿಯೇ ಅಂತ್ಯವನ್ನು ತಿಳಿದಿರುವಂತ ದೇವರು. ಪ್ರಿಯ ದೇವ ಜನರೇ, God wants that our life should be a fruitful. God wants that our life should be a fruitful. ದೇವರು ಉದ್ದೇಶಿಸುವಂಥದ್ದು ನಮ್ಮ ಜೀವಿತ ಫಲಭರಿತವಾಗಿರಬೇಕು ಎಂಬುದಾಗಿ. Read Hebrews 12:1. ಇಬ್ರಿಯ 12:1. ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನ, ಹತ್ತಿಕೊಳ್ಳುವ ಎಲ್ಲ ಪಾಪವನ್ನು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಿಮಗೆ ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ಓಡ್ರಿ. ದಿಸ್ ಇಸ್ ವಾಟ್ ಗಾಡ್ ಲುಕ್ಸ್ ಫ್ರಮ್ ಅಸ್. ದಾವೀದನು ಹೇಳುವಂಥದ್ದು, ನಾನು ಯೆಹೋವನನ್ನು ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೀನಿ. ಐ ಸೆಟ್ ದ ಲಾರ್ಡ್ ಬಿಫೋರ್ ಮೀ, ಹಿ ಈಸ್ ಮೈ ರೈಟ್ ಹ್ಯಾಂಡ್, ಐ ವಿಲ್ ನೆವರ್ ಬಿ ಶೇಕನ್. If God is with us, as Paul says, who can against us? ನನ್ನನ್ನು ಕೇಳುವಂತ ನನ್ನ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತ ಫಲಭರಿತವಾಗಿ ಮಾರ್ಪಡ್ತದೆ ಯಾವಾಗ ನಮ್ಮ ದೃಷ್ಟಿ ದೇವರ ಮೇಲೆ ಇರುವಾಗ. When our eyes is upon God, our life will be a fruitful. ದೇವರು ನಮ್ಮನ್ನು ಆಶೀರ್ವದಿಸಲಿ. Let us pray. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ನಮ್ಮ ಜೀವಿತ ಫಲಭರಿತವಾಗಿ ಮಾರ್ಪಡಬೇಕೆಂಬುದಾಗಿ ನೀನು ಆಶಿಸ್ತಾ ಇದೆಯಾ ದೇವರೇ. ನಾವು ನಿಮ್ಮನ್ನು ಆರಿಸಿಕೊಂಡದಲ್ಲ, ನೀವು ನಮ್ಮನ್ನು ಆರಿಸಿಕೊಂಡಿದ್ದೀಯಾ ನಮ್ಮ ಜೀವಿತ ಫಲಭರಿತವಾಗಿರಬೇಕೆಂಬುದಾಗಿ. ಆ ಒಂದು ಫಲಭರಿತವಾದ ಜೀವಿತವನ್ನು ಜೀವಿಸುವುದಕ್ಕೆ ಬೇಕಾಗಿರುವಂಥ ಕೃಪೆಯನ್ನು ನಮಗೆ ದಯಪಾಲಿಸಿಕೊಡು ಕರ್ತನೆ. ಈ ದಿನದಲ್ಲಿ ಕರ್ತನೆ, ನಮ್ಮ ಶಬ್ದವನ್ನು ಕೇಳುವಂಥ ಪ್ರತಿಯೊಬ್ಬರನ್ನ ಕರ್ತನೆ ನಿಮ್ಮ ಕರೆಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಅವರು ಹಾದು ಹೋಗುವಂಥ ಯಾವುದೇ ವಿಷಮಕರವಾದ ಪರಿಸ್ಥಿತಿಗಳಾಗಿದ್ದರು, ಸರ್ವಶಕ್ತನಾದ ದೇವರು ಈ ಬೆಳಗಿನ ಜಾವದಲ್ಲಿ ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ತಾ ಇರೋದಕ್ಕಾಗಿ ನಿಮಗೆ ಸ್ತೋತ್ರ. ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ, ಸಹವಾಸವು ಸದಾಕಾಲವು ನಮ್ಮೆಲ್ಲರ ಸಂಗಡ ನೆಲೆಗೊಂಡಿರಲಿ. ಆಮೇನ್. ಸೊ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು.